Dear students, ಸ್ಟೇಟ್ಸ್ ಆಫ್ ಮ್ಯಾಟರ್ನಲ್ಲಿ 3 ಸ್ಟೇಟ್ಸ್ಗಳಲ್ಲಿ ಒಂದು ಗ್ಯಾಸಿಯಸ್ ಫೇಸ್. ಆ ಗ್ಯಾಸಿಯಸ್ ಫೇಸ್ ಕಂಪ್ಲೀಟ್ ಡಿಸ್ಕಷನ್ ನಾವು ನೋಡಿದ ಮೇಲೆ ಅದನ್ನೇ ಮೇನ್ ಕಾನ್ಸೆಪ್ಟ್ ಆ್ಯಕ್ಚುಲಿ ಈ ಚಾಪ್ಟರ್ನಲ್ಲಿ. ಅದಾದಮೇಲೆ ಲಿಕ್ವಿಡ್ ಸ್ಟೇಟ್, ಅದಕ್ಕೆ ಲಿಕ್ವಿಡ್ ಸ್ಟೇಟ್ನಾಗ ಸ್ವಲ್ಪ ಪೋರ್ಷನ್ ಮಾತ್ರ ನಾವು ಡಿಸ್ಕಸ್ ಮಾಡ್ತೀವಿ. ಅದಕ್ಕೆ ಈ ಲಿಕ್ವಿಡ್ ಸ್ಟೇಟ್ನಾಗ ಇರ್ತಕ್ಕಂಥ ಕೆಲವೊಂದು ಡೆಫಿನೇಷನ್ಸ್ಗಳು ನಮಗೆ ಗೊತ್ತಿರಲೇಬೇಕು. ಅವು ಆ್ಯಸ್ ಕಾಮನ್ ಡೆಫಿನೇಷನ್ಸ್. ನೀವು ಕೆಮಿಸ್ಟ್ರಿ ಅಂತ ಕಲಿತಿದ್ರೆ ನಿಮಗೆ ಯಾರು ಕೆಮಿಸ್ಟ್ರಿ ಕಲಿಯಂಗಿರಲ್ಲ ಅಂಥವ್ರಿಗೂ ಕೂಡ ಈ ಡೆಫಿನೇಷನ್ಸ್ಗಳು ಗೊತ್ತಿರ್ತಕ್ಕಂಥವು. ಅಂದರೆ ಮೋಸ್ಟ್ ಕಾಮನ್ ಆಗಿ ಎಲ್ಲ ಯೂಸ್ ಮಾಡ್ತಕ್ಕಂಥ ಮೇನ್ ಗೊತ್ತಿರ್ತಕ್ಕಂಥದ್ದು ನಮಗೆ ಕೆಮಿಸ್ಟ್ರಿ ಅವರಿಗಂತೂ ಗೊತ್ತಿರಲೇಬೇಕು. ಅದಕ್ಕೆ ಈ ಥರ ಇರ್ತಕ್ಕಂಥ ಒಂದನೇ ಡೆಫಿನೇಷನ್ ಏನು? ವೇಪರ್ ಪ್ರೆಷರ್. ಈ ವೇಪರ್ ಪ್ರೆಷರ್ನ ಡಿಫೈನ್ ಮಾಡಲಿಕ್ಕೆ ಒಂದು ನಾನು ಎಕ್ಸ್ಪರಿಮೆಂಟನ್ನು ತಗೋತೀನಿ. ಸೊ ಐ ವಿಲ್ ಟೇಕ್ ದಿಸ್ ಈಸ್ ಅ ಬೀಕರ್. This beaker is containing some partial water. Complete ಆಗಿ ಫಿಲ್ ಮಾಡಿಲ್ಲ, ಒಂದಿಷ್ಟು ವಾಟರ್ ತೊಗೊಂಡಿನಿ. ಇನ್ನು ಈ ವಾಟರ್ ಮೇಲೆ ಏನೈತಿ ಖಾಲಿ ಜಾಗ ಐತಿ. ಹೌದಾ? ವಾಟರ್ ಮೇಲೆ ಏನೈತಿ ಖಾಲಿ ಜಾಗ ಐತಿ. ವಾಟರ್ ಒಳಗಡೆ ಸಮ್ ಪ್ರೆಷರ್ ಇಸ್ ದೇ. ಹೌದಲ್ಲ? ಸಮ್ ಪ್ರೆಷರ್ ಇಸ್ ದೇ. ಅದಕ್ಕೆ ನಾನು ಈಗ ಇಲ್ಲಿ ಏನು ಮಾಡತ್ತೀನಿ ಅಂತಂದ್ರೆ, ಇದನ್ನು ಹೀಟ್ ಮಾಡಿದ್ರೆ ಇದ್ರಾಗಿನ ಪ್ರೆಷರ್ ಏನಾಗುತ್ತೈತಿ? ಖಾಲಿ ಜಾಗ ಹೋಗ್ತದೆ. ಆಮೇಲೆ ನೆಕ್ಸ್ಟ್ ಅದನ್ನ ಎಕ್ಸ್ಟರ್ನಲ್ ಹೊರಗಿನ ಅಟ್ಮಾಸ್ಫಿಯರ್ಗೆ ಹೋಗ್ತದೆ. ಹೌದಾ? ಅಂದ್ರೆ ಇಫ್ ಎ ಲಿಕ್ವಿಡ್ ಈಸ್ ವೆಪರೈಸಸ್, ಅದು ಒಂದು ಏನಂತ ತಗೋತೀನಿ? ಗ್ರ್ಯಾನ್ಯುಲೇಟೆಡ್ ವೆಸಲ್. ಹೌದಾ? ಆಮೇಲೆ ಅದು ಕ್ಲೋಸ್ ಆಯಿತು. ಹಂಗೆ ಈ ಲಿಕ್ವಿಡನ್ನು ನಾನು ಸಪೋಸ್ ವೇಪರ್ ಸ್ಟೇಟಿಗೆ ತರತ್ತಿದ್ದೆ ಅಂತಂದ್ರೆ, ಇಲ್ಲಿ ಭಾಳಷ್ಟು ಲಿಕ್ವಿಡ್ಗಳು ವೇಪರ್ ಸ್ಟೇಟಿಗೆ ಬರ್ತೈತಿ. ಬಂದ ಮೇಲೆ ಕಾನ್ಸ್ಟೆಂಟಾಗಿ ಉಳಿಯೋಂಗಿಲ್ಲ. ನೆಕ್ಸ್ಟ್ ಆ ವೇಪರ್ ಲಿಕ್ವಿಡಾಗಿ ಕನ್ವರ್ಟ್ ಆಗ್ತದೆ. ಕನ್ವರ್ಟ್ ಆದಮೇಲೆ ಒಂದು ಸ್ಟೇಜನ್ನು ರೀಚ್ ಆಗ್ತೈತಿ. ಆ ಸ್ಟೇಜ್ನಲ್ಲಿ ಲಿಕ್ವಿಡ್ನಾಗಿರ್ತಕ್ಕಂಥ ಪ್ರೆಷರ್, ವೇಪರ್ನಾಗಿರ್ತಕ್ಕಂಥ ಪ್ರೆಷರ್ ಎರಡು ಈಕ್ವಲ್ ಆಗ್ತವೆ. ಏನು ಈಕ್ವಲ್ ಆಗ್ತವೆ? ದ pressure in the liquid phase becomes equal to pressure in the vapor phase. So that pressure is known as vapor pressure, or this is called as saturated vapor pressure. Saturated vapor pressure. The pressure at which vapor phase becomes equal to liquid phase, that pressure is known as, ಅಥವಾ an equilibrium is exist between an equilibrium is exist between liquid phase and vapor phase. ಅದಕ್ಕೆ ಅಂತ ಹೇಳಿಬಿಟ್ಟು we can call it as vapor pressure. ಹೆಂಗದನ್ನ? that is liquid phase or vapor phase pressure becomes equal to liquid phase. So that equilibrium exists or the pressure becomes constant. ಇಲ್ಲಿ ಎಷ್ಟು ವೇಪರ್ ಸ್ಟೇಟಿಗೆ ಬರುತ್ತೆ ತಿರುಗಿ ವೇಪರ್ ಸ್ಟೇಟ್ದಾಗಿಂದ ಲಿಕ್ವಿಡ್ ಆಗಿ ಕನ್ವರ್ಟ್ ಆಗ್ತಿರ್ತೈತಿ. ಸೊ ದಟ್ ಈಸ್ ನೋನ್ ಆಸ್ ವೇಪರ್ ಪ್ರೆಷರ್ ಆರ್ ಸ್ಯಾಚುರೇಟೆಡ್ ವೇಪರ್ ಪ್ರೆಷರ್. ಹೌದಾ? ಸೊ ಈ ಮೀನಿಂಗ್ ನಮಗೆ ಗೊತ್ತಾದಮೇಲೆ ಬಾಯ್ಲಿಂಗ್ ಟೆಂಪ್ರೇಚರ್ ಅಂತ ಇನ್ನೊಂದು ಗೊತ್ತಿರ್ತೈತಿ. ನಾವು ಯೂಶ್ವಲಿ ಏನಂತಂದ್ರೆ, ನೀರಿಗೆ ಶಾಖ ಕೊಟ್ಟಾಗ ಇಫ್ ಯು ಬಾಯ್ಲ್ ದ ವಾಟರ್, ಡೆಫಿನೆಟ್ಲಿ ಯು ಕ್ಯಾನ್ ಸೇ ದಟ್ ದೇರ್ ಈಸ್ ಓನ್ಲಿ ದ ಟರ್ಮ್ ಯೂಸ್ಡ್ ಈಸ್ ಕಾಲ್ಡ್ ಆಸ್ ಟೆಂಪ್ರೇಚರ್ ಅಂತ ನಮಗೆ ಅನ್ನಿಸ್ತಿರ್ತೈತಿ. ಹೌದಿಲ್ಲ? ಯಾವಾಗ ನಾವು ನೀರಿಗೆ ಶಾಖ ಕೊಡತ್ತಿದ್ದೀವಿ ಅಂತಂದ್ರೆ ಅಲ್ಲಿ ಟೆಂಪ್ರೇಚರ್ ಮಾತ್ರ ಕೆಲಸ ಮಾಡತ್ತೈತಿ ಅಂತ ಅನ್ನಂಗೆ. ಇಟ್ ಡಸ್ ನಾಟ್ ಡಿಪೆಂಡ್ಸ್ ಆನ್ ಓನ್ಲಿ ಟೆಂಪ್ರೇಚರ್, ಇಟ್ ಡೆಫಿನೆಟ್ಲಿ ಡಿಪೆಂಡ್ಸ್ ಆನ್ ಪ್ರೆಷರ್. ಸೊ ವಾಟ್ ಈಸ್ ಕಾಲ್ಡ್ ಆಸ್ ಬಾಯ್ಲಿಂಗ್ ಟೆಂಪ್ರೇಚರ್? The temperature at which
vapor pressure of liquid, vapor pressure Vp indicates vapor pressure of liquid at which vapor pressure of liquid becomes equal to external pressure. So that is called as boiling temperature. ನೀರಿನೊಳಗಿರ್ತಕ್ಕಂಥ ಪ್ರೆಷರ್ ಯಾವುದಕ್ಕೆ ಈಕ್ವಲ್ ಆಗಬೇಕು? ಹೊರಗಿಂದ ಅಟ್ಮಾಸ್ಫರಿಕ್ ಪ್ರೆಷರ್ಗೆ ಈಕ್ವಲ್ ಆಗಬೇಕು. ಆವಾಗ ಮಾತ್ರ ಲಿಕ್ವಿಡ್ ಹೊರಗಾಗ್ತದೆ. ಅರ್ಥ ಆಗತ್ತಲ್ಲ? ನೀರಿನೊಳಗಿರ್ತಕ್ಕಂಥ ಪ್ರೆಷರ್ ಹೊರಗಿನ ಪ್ರೆಷರ್ಗೆ ಈಕ್ವಲ್ ಆಯಿತು ಅಂತಂದ್ರೆ ದ ವಾಟರ್ ಬಿಗಿನ್ಸ್ ಟು ಬಾಯ್ಲ್. ದಟ್ ಪರ್ಟಿಕ್ಯುಲರ್ ಟೆಂಪರೇಚರ್ is known as boiling temperature. Okay, so boiling temperature meaning is the temperature at which vapor pressure of the liquid becomes equal to external pressure. ಹೊರಗಿರ್ತಕ್ಕಂಥ ಪ್ರೆಷರ್ ಎರಡೂ ಈಕ್ವಲ್ ಆಗಲಿಕ್ಕೆ ಒಂದು ಟೆಂಪರೇಚರ್ ಬೇಕು. ಆ ಟೆಂಪರೇಚರ್ಗೆ ಏನಂತ ಕರಿತೀವಿ? ಬಾಯ್ಲಿಂಗ್ ಟೆಂಪರೇಚರ್. ನೆಕ್ಸ್ಟ್ ಇನ್ನೂ ಒಂದು ನಮಗೆ ಕಾಮನ್ ಆಗಿ ಗೊತ್ತಿರಲಿ, ವಾಟ್ ಯು ಮೀನ್ ದ ಟರ್ಮ್ ನಾರ್ಮಲ್ ಬಾಯ್ಲಿಂಗ್ ಟೆಂಪರೇಚರ್. ನಾರ್ಮಲ್ ಬಾಯ್ಲಿಂಗ್ ಟೆಂಪರೇಚರ್ ಅಂತಂದ್ರೆ ದ ಟೆಂಪರೇಚರ್ ಅಟ್ ವಿಚ್ vapor pressure of the liquid becomes equal to external pressure. The pressure usually said to be at. The pressure is nothing but boiling temperature ನಮಗೆ ಕಾಮನ್ ಗೊತ್ತೈತೆ. ನಾರ್ಮಲ್ ಅಂದ್ರೆ ಏನು? at 1 atmospheric pressure. Okay, the temperature is known as normal boiling temperature. ಇದು ನಮಗೆ ಏನು ಗೊತ್ತಿರಬೇಕು? ಬಾಯ್ಲಿಂಗ್ ಟೆಂಪರೇಚರ್. ಬಾಯ್ಲಿಂಗ್ ಟೆಂಪರೇಚರ್ ಅಂದ್ರೆ ಏನು? ದ ಟೆಂಪರೇಚರ್ at which vapor pressure of the liquid becomes equal to external pressure ಅಂತ ಗೊತ್ತಿರಬೇಕು. ಇನ್ನು ಪ್ರೆಷರ್ ಯೂಸ್ ಮಾಡತ್ತೀವಲ್ಲ, ಆ ಪ್ರೆಷರ್ ಯಾವ ತೊಗೊಳತ್ತೀವಲ್ಲ 1 atmosphere ತೊಗೊಳತ್ತೀವಿ. ಅರ್ಥ ಆಗ್ತಿಲ್ಲ? ದ ಟೆಂಪರೇಚರ್ at which atmospheric pressure taken is 1 atmospheric. 1 atmospheric pressure ನಾಗ ದ ಟೆಂಪರೇಚರ್ ಏನು ಯೂಸ್ ಮಾಡತ್ತೀವಲ್ಲ ಅದಕ್ಕೆ ಏನಂತ ಕರಿತೀವಿ? ನಾರ್ಮಲ್ ಬಾಯ್ಲಿಂಗ್ ಟೆಂಪರೇಚರ್. ಅವೆಲ್ಲ ಬಾಯ್ಲಿಂಗ್ ಟೆಂಪರೇಚರ್ ಅಂತೂ ಗೊತ್ತೈತೆ. ಬಾಯ್ಲಿಂಗ್ ಟೆಂಪರೇಚರ್ನ ಪ್ರೆಷರ್ ಎಷ್ಟಿರಬೇಕು? 1 atmosphere. 1 atmospheric ಅನ್ನೋದಕ್ಕೆ ಏನಂತ ಕರಿಬೇಕು? ನಾರ್ಮಲ್ ಬಾಯ್ಲಿಂಗ್ ಟೆಂಪರೇಚರ್. ಓಕೆ, ನಾರ್ಮಲ್ ಬಾಯ್ಲಿಂಗ್ ಟೆಂಪರೇಚರ್ at 1 atmospheric pressure, the temperature is known as normal boiling temperature. ಇದರಲ್ಲಿ ಇನ್ನೊಂದು ಬರ್ತೈತೆ, ಸ್ಟ್ಯಾಂಡರ್ಡ್ boiling temperature. Standard boiling temperature at 1 bar pressure, the temperature in which vapor pressure of the liquid becomes equal to external pressure. Okay, direct the temperature is known as standard boiling temperature. ಅರ್ಥಾಯ್ತು? ಬಾಯ್ಲಿಂಗ್ ಟೆಂಪರೇಚರ್ ಅಂತೂ ಗೊತ್ತೈತೆ. ಸಪೋಸ್ ಪ್ರೆಷರ್ 1 atmosphere ಯೂಸ್ ಮಾಡಿದರೆ ನಾರ್ಮಲ್, ಸಪೋಸ್ ಪ್ರೆಷರ್ 1 bar ಯೂಸ್ ಮಾಡಿದರೆ ಸ್ಟ್ಯಾಂಡರ್ಡ್. ಇದೆರಡಕ್ಕೂ ಏನು ಡಿಫ್ರೆನ್ಸ್ ಐತಿ? ಡೆಫಿನೆಟ್ಲಿ 1 bar pressure is slightly less than 1 atmospheric pressure. Suppose 1 atmospheric pressure ಯೂಸ್ ಮಾಡಿದರೆ 1 atmospheric pressure ಯೂಸ್ ಮಾಡಿದರೆ ಅದರ ಬಾಯ್ಲಿಂಗ್ ಪಾಯಿಂಟ್ ಎಷ್ಟಿರ್ತೈತಿ? ಬಾಯ್ಲಿಂಗ್ ಟೆಂಪರೇಚರ್ ಎಷ್ಟಿರ್ತೈತಿ? That temperature is 100 degrees Celsius or 373 Kelvin, or it is 100 degrees Celsius. 100 degrees Celsius ರೀಚ್ ಆಗಿತ್ತು ಅಂತಂದ್ರೆ that water is begins to boil ಅಂತ. ಅದಕ್ಕೆ ಪ್ರೆಷರ್ ಎಷ್ಟು ಯೂಸ್ ಆಗೈತಿ? 1 atmospheric pressure ಯೂಸ್ ಆಗೈತಿ.
ಅಥವಾ at that 1 atmospheric pressure that liquid is begins to boil, the temperature is 100 degrees Celsius or it is in Kelvin 373 Kelvin. Okay, suppose 1 bar pressure ತಗೊಂಡಿದ್ರೆ ಅಲ್ಲಿ ಏನಾಗಿದೆ 372.6 Kelvin temperature or it is 99.6 degrees Celsius, slightly less than. This is said to be a standard, whereas first one is said to be normal boiling temperature ಅಂತ ಕರೀತಾರೆ. ಸೊ ಇವು ನಮಗೆ ಗೊತ್ತಿರ್ತಕ್ಕಂಥದ್ದು. ಇದ್ರ ಜೋಡಿ ಇನ್ನೂ ಒಂದು ನಮಗೆ ಡೆಫಿನೇಷನ್ ನಮ್ಗೆ ಗೊತ್ತಿರಲಿ. ದ ಡೆಫಿನೇಷನ್ ಈಸ್ ಸೆಡ್ ಟು ಬಿ ಕ್ರಿಟಿಕಲ್ ಟೆಂಪರೇಚರ್. ನಾಲ್ಕನೇದು ಯಾವುದು? ಕ್ರಿಟಿಕಲ್ ಟೆಂಪರೇಚರ್. ಸೊ ಈ ಕ್ರಿಟಿಕಲ್ ಟೆಂಪರೇಚರ್ನ ಮತ್ತೆ ಡಿಫೈನ್ ಮಾಡಲಿಕ್ಕೆ ಸೇಮ್ ಡಯಾಗ್ರಾಮನ್ನು ಯೂಸ್ ಮಾಡ್ತೀನಿ. ಸೊ ದ್ಯಾಟ್ ಡಯಾಗ್ರಾಮ್ ಈಸ್ ಕಂಟೈನಿಂಗ್, ಐ ವಿಲ್ use some of the liquid and above that space is said to be empty. ಇನ್ನು ಈ ಎಂಟಿ ಐತೆ ಅಂತೇಳಿ ಅಥವಾ ಎಂಟಿ ಮತ್ತು ಲಿಕ್ವಿಡ್ ಸ್ಪೇಸನ್ನು ನಾವು ಏನು ಮಾಡುತ್ತೀವಿ ಅಂದರೆ ಬೈಫರ್ಗೇಟ್ ಮಾಡುತ್ತೀವಿ, ಸಪ್ರೇಟ್ ಮಾಡುತ್ತೀವಿ. ಇಟ್ ಈಸ್ ಬೈ ಯೂಶ್ವಲೈಸಿಂಗ್ ಕ್ಲಿಯರ್ ಬೌಂಡ್ರಿ. ಬೌಂಡ್ರಿ ನಮಗೆ ಕಾಣಿಸ್ಲತ್ತೈತಿ, ಹೌದಲ್ಲ? ಈಗ ನಾವೆಲ್ಲ ನೀರನ್ನು ಹೀಟ್ ಮಾಡಿವಿ, ಬೀಕರ್ನಾಗ ತೊಗೊಂಡಿದ್ದು ನೀರು ಏನಂತಂದ್ರೆ ಎಷ್ಟು ತೊಗೊಂಡಿವಿ ಅಂತೇಳಿ ನಮ್ಗೆ ಕಣ್ಣಿಗೆ ಕ್ಲಿಯರಾಗಿ ಕಾಣುತ್ತೆ, ಹೌದಲ್ಲ? ಮ್ಯಾಗಿಂದ ಜಾಗ ಖಾಲಿ ಐತಿ, ನೀರು ಎಷ್ಟು ಪ್ರಮಾಣ ಐತಿ ಅಂತ ನಮ್ಗೆ ಗೊತ್ತಾಗತ್ತೈತಿ. ಯಾವಾಗ ಈ ಕ್ಲಿಯರ್ ಬೌಂಡ್ರಿ ಏನಾಗ್ಲತ್ತೈತಿ ಅಂತಂದ್ರೆ ಹೀಟ್ ಮಾಡ್ದಂಗೆ ನೀರಿನಾಗಿನ ಪ್ರೆಷರ್ ಸಾವಕಾಶ ಏನಾಗ್ಲತ್ತೈತಿ ಅಂತಂದ್ರೆ ವೇಪರ್ ಫೇಸಿಗೆ ಬರ್ತಿರ್ತೈತಿ. ಅಂದ್ರೆ ದಟ್ ವಾಟರ್ ಈಸ್ ಬಿಕಮ್ಸ್ ಇನ್ ದ ವಾಟರ್ ವೇಪರ್ ಫೇಸಿಗೆ ಬರುತ್ತೆ. ಅವಾಗ ಒಂದು ಪೋರ್ಷನ್ನಾಗ ಏನಾಗತ್ತೈತಿ ಅಂತಂದ್ರೆ ದ ವೇಪರ್ ಡೆನ್ಸಿಟಿ ಆ್ಯಂಡ್ ಲಿಕ್ವಿಡ್ ಡೆನ್ಸಿಟಿ ದೇ ಬಿಕಮ್ಸ್ ಈಕ್ವಲ್ ಟು ಈಚ್ ಅದರ್. ಏನೇನಾಗ್ಲತ್ತವ? ಈ ವೇಪರ್ದು ಡೆನ್ಸಿಟಿ ಮತ್ತು ಲಿಕ್ವಿಡ್ದು ಡೆನ್ಸಿಟಿ ಎರಡು ಏನಾಗತ್ತವ? ಒಂದಕ್ಕೊಂದು ಈಕ್ವಲ್ ಆಗ್ಲತ್ತವು. ಯಾವಾಗ ಈಕ್ವಲ್ ಆಗ್ತಾವು ಎರಡು ಡೆನ್ಸಿಟಿ ಅಂತಂದ್ರೆ ಅಗೇನ್ ಯು ಕ್ಯಾನ್ ಸೇ ದ್ಯಾಟ್ pressure inside the liquid that becomes equal to external pressure, or the density of both liquid and vapor phase becomes equal to each other. The clear boundary is said to be disappeared. Clear ಆಗಿ ಕಾಣತೈತಿಲ್ಲೋ? ಕಾಣೋದು ಹೋಗ್ಬಿಡ್ತೈತಿ. ಹಂಗೆ ಕಾಣೋದು ಹೋಗಿತ್ತು ಅಂತಂದ್ರೆ ಆ ಟೆಂಪ್ರೇಚರ್ ಒಂದು ಪಾಯಿಂಟ್ ಅಥವಾ ಆ ಒಂದು ಪಾಯಿಂಟ್ ಟೆಂಪ್ರೇಚರಿಗೆ ನಾವು ಕ್ರಿಟಿಕಲ್ ಟೆಂಪ್ರೇಚರ್ ಅಂತ ಕರಿತೀವಿ, ಹೌದಲ್ಲ? So critical temperature meaning is nothing but a clear boundary between liquid and the vapor phase that is disappeared when the density of that liquid and vapor phase becomes equal to each other. That point temperature ಅಥವಾ at that temperature, ಆ ಟೆಂಪ್ರೇಚರ್ನಲ್ಲಿ ಈ ಥರ ಪ್ರೊಸೆಸ್ ಆಗಿತ್ತು ಅಂದರೆ ನಾವೇನು ಕರಿತೀವಿ? ಕ್ರಿಟಿಕಲ್ temperature, ಹೌದಲ್ಲ? ಕ್ರಿಟಿಕಲ್ ಟೆಂಪರೇಚರ್. So better you have to take down that statement. ಇಲ್ಲಿ ಬರ್ಬಿಡ್ಲೆ critical temperature. Critical temperature, the density of liquid state and vapor state becomes equal the clear boundary is disappeared. The temperature is known as, okay, the temperature is known as critical
temperature. Okay, so density of liquid phase or liquid state and vapor state, they becomes equal to each other. Clear boundary appears is said to be disappearable. ಕಾಣಿಸುತ್ತಲ್ಲ, ಕಾಣಿಸೋದು ಹೋಗ್ಬೇಕಿತ್ತು. ಯಾವಾಗ ಹೋಗ್ಬಿಡ್ತೈತಿ? ಎರಡು ಡೆನ್ಸಿಟಿ ಈಕ್ವಲ್ ಆದಾಗ. ಅದಕ್ಕೆ ನಾವು ಹೇಳ್ತಿರ್ತೀವಿ critical temperature. The temperature at which ಅನ್ಬೋದ್ರಿ, the temperature at which density of liquid state and vapor state becomes equal to each other. The clear boundary is disappeared. Okay, so ಈ ಥರ ಇರ್ತಕ್ಕಂಥ ನಮ್ಗೆ ಮೇನ್ ಒಂದಿಷ್ಟು ಡೆಫಿನೇಷನ್ಸ್ ನಾವು ಗೊತ್ತಿರಲಿ. ಇದಾದಮೇಲೆ ಇನ್ನೂ ಒಂದು ಲಾಸ್ಟಾಗಿ ನಾವು ಈ ಚಾಪ್ಟರ್ನಲ್ಲಿ ಡಿಸ್ಕಷನ್ ಮಾಡ್ತೀವಿ. ದಟ್ ಈಸ್ ನೋನ್ ಆಸ್ ಸರ್ಫೇಸ್ ಟೆನ್ಷನ್. ಮೇ ಬಿ ಇದನ್ನು ಸಾಕಷ್ಟು ಕಡೆ ನಾವು ಕೇಳಿರ್ತೀವಿ. ಈ ಕಾನ್ಸೆಪ್ಟನ್ನು ಬಹಳಷ್ಟು ಡೇ ಟು ಡೇ ಲೈಫ್ನಲ್ಲಿ ಕೂಡ ಯೂಸ್ ಆಗ್ತಕ್ಕಂಥ ಕಾನ್ಸೆಪ್ಟ್. ಸೊ ವಾಟ್ ಈಸ್ ದಟ್ ಸರ್ಫೇಸ್ ಟೆನ್ಷನ್? Okay, I will run all these points. Why some of the liquids droplets are in spherical shape? There is a capillary tube. Two phenomena are arising. One is rise in liquid as well as fall in liquid. As well, moist soil, wetted soil, it becomes some of the granules, soil grains ಅಂತ. ಯಾಕಂತೆ ಮಣ್ಣನ್ನು ತೊಗೊಂಡು ಸಪೋಸ್ ನಾವು ಮಳೆ ಬಂದಾಗ ಮಣ್ಣಿನ ಮೇಲೆ ನೀರೆಲ್ಲ ಇತ್ತು ಅಂತಂದ್ರೆ ಸ್ವಲ್ಪ ದಿವಸ ನಂಗೆ ನೀರೆಲ್ಲ ಏನಾಗ್ತೈತೆ ಅಂತಂದ್ರೆ ಹೋಗಿ ಅಲ್ಲಿ ಸಣ್ಣ 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 ಗ್ರ್ಯಾನ್ಯೂಲ್ಸ್ ಟೈಪ್ ಕಾಣಿಸ್ಬೋದು, ಅಥವಾ ಆ ಸರ್ಫೇಸ್ ಏರಿಯಾ ನಮ್ಗೆ ಡ್ರೈ ಆದಂಗೆ ಆಗ್ತೈತಿ, ಕಾಣಿಸ್ತೈತಿ. ದೇರ್ ಆರ್ ಸೋ ಮೆನಿ practically observed phenomena are discussed by using surface tension. ಈಗ ಲಿಕ್ವಿಡ್ ನಾವು ಸಪೋಸ್ ಬಿಡಬೇಕಿತ್ತಂದ್ರೆ ಡ್ರಾಪ್ನಾಗ ಬೀಳ್ತಿರ್ತೈತಿ. ಆ ಡ್ರಾಪ್ ನಮಗೆ ಹೆಂಗೆ ಕಾಣಿಸ್ತೈತಿ? ಗುಂಡಾಗಿ ಕಾಣಿಸ್ತೈತಿ. ಯಾಕೆ ಅದು ಗುಂಡಾಗಿ ಕಾಣಿಸ್ತೈತಿ? ಇದೇ ಒಂದು ನಾವು ಎಕ್ಸಾಂಪಲ್ ಇಟ್ಕೋಬೋದು. ಅದಕ್ಕೆ ಯಾಕೆ ಕಾಣಿಸ್ತೈತೆ ಅನ್ನೋದಕ್ಕೆ ಮೇನ್ ಪ್ರಾಪರ್ಟಿ ಯಾವುದು? ಸರ್ಫೇಸ್ ಟೆನ್ಷನ್ ಅಂತ ಕರಿತೀವಿ, ಹೌದಾ? ಸೊ ಈ ಸರ್ಫೇಸ್ ಟೆನ್ಷನ್ ಅಂತಕ್ಕಂಥದ್ದು, ಅಥವಾ ನಾವು ಫ್ಲೋ, ಈಗ ಒಂದು ಫ್ಲ್ಯಾಟ್ ಇರ್ತಕ್ಕಂಥ ಜಾಗದಾಗ ನೀರನ್ನು ಹಾಕಿದ್ರೆ ನೀರು ಸಾವಕಾಶ ಏನಾಗ್ತೈತೆ ಅಂತಂದ್ರೆ ಎಲ್ಲ ಕಡೆ ಆಗಿದ್ದು ಕಡಿಮೆ ಹಾಕೋದು ಒಂದು ಕಡೆ ಕಲೆಕ್ಟ್ ಆಗ್ತಾ ಹೋಗ್ತಿರ್ತೈತೆ. ದಟ್ ಈಸ್ ಆಲ್ಸೋ ದ ಫಿನಾಮಿನನ್ ಆಫ್ ಸರ್ಫೇಸ್ ಟೆನ್ಷನ್. ಅದಕ್ಕೆ ಸಾಕಷ್ಟು ಕಾನ್ಸೆಪ್ಟನ್ನು ನಾವು ಯೂಸ್ ಮಾಡ್ಬೋದು. ಒಂದು ನಾನು ಕಾನ್ಸೆಪ್ಟನ್ನು ತಗೊಳ್ಳಿ, ಸರ್ಫೇಸ್ ಟೆನ್ಷನ್. ಸೊ ಟೇಕ್ ಅಗೇನ್, ದಿಸ್ ಈಸ್ ಅ ಬೀಕರ್ containing water. ಇದು ತುಂಬ ನೀರು ತೊಗೊಂಡಿರೋದು, ಇದು ತುಂಬ ನೀರು ತೊಗೊಂಡೇನೆ. ಈಗ ಎಲ್ಲ ಕಡೆ ವಾಟರ್ ಮಾಲಿಕ್ಯೂಲ್ಸ್, ಸೆಂಟರ್ನಾಗ ಇರ್ತಕ್ಕಂಥ ವಾಟರ್ ಮಾಲಿಕ್ಯೂಲ್ಸ್ ಏನದಾವಲ್ಲ, ಈ ಸೆಂಟರ್ ವಾಟರ್ ಮಾಲಿಕ್ಯೂಲ್ಸ್ಗಳು ಈಕ್ವಲ್ ಆಗಿ ಎಲ್ಲ ಡೈರೆಕ್ಷನ್ನಾಗ ಸೇಮ್ ಫೋರ್ಸನ್ನು ಹೊಂದಿರ್ತದೆ, ಈಕ್ವಲ್ ಆ್ಯಂಡ್ ಅಪೋಸಿಟ್. ಸಪೋಸ್ ಈ ಸೆಂಟ್ರಲ್ ಮಾಲಿಕ್ಯೂಲ್ ತೊಗೊಂಡಿದ್ರೆ ಇಟ್ ಈಸ್ ಅಟ್ರಾಕ್ಟೆಡ್ ಬೈ ದಿಸ್ ಮಾಲಿಕ್ಯೂಲ್ ಆ್ಯಂಡ್ ಇಟ್ ಈಸ್ ರಿಪೆಲ್ಡ್ ಬೈ ದಿಸ್ ಮಾಲಿಕ್ಯೂಲ್. ಈ ಕಡೆ ಹೊಂಟೈತಂದ್ರೆ ಬಿಟ್ಬಿಡ್ತೈತೆ. ಅಟ್ರಾಕ್ಷನ್ ಈಸ್ ಬಿಕಮ್ಸ್ ಈಕ್ವಲ್ ಟು ರಿಪಲ್ಷನ್. Attraction is becomes equal to opposite direction of repulsion. Attraction is becomes equal to repulsion. Attraction is becomes equal to repulsion. Net resultant force ಏನಾಗ್ತೈತಿ ಒಂದೇ ಒಂದು ಮಾರ್ಕ್ನಲ್ಲಿ ಅಂತಂದ್ರೆ get cancelled by each other. Therefore there is no loss or gain of kinetic energy ಅಥವಾ total expenditure of energy ಅಲ್ಲಿ ಯಾವುದು
ಯೂಸು ಆಗಂಗಿಲ್ಲ ಅಥವಾ ಅಲ್ಲಿ ಲಾಸು ಆಗಂಗಿಲ್ಲ ಅಂತ ಹೇಳಿ ಹೇಳ್ತಾರೆ. ಬಟ್ ಅಟ್ ದ ಸೇಮ್ ಟೈಮ್ ಟು ಕನ್ಸಿಡರ್ ದ ಮಾಲಿಕ್ಯೂಲ್ಸ್, ದ ಸರ್ಫೇಸ್ ಅಂತ ಹೋಗೋದು, ದ ಮಾಲಿಕ್ಯೂಲ್ಸ್ at the surface of that liquid. ಆವಾಗ ಇಲ್ಲಿ ಹೊರಗಂತೂ ಏನು ಮಾಲಿಕ್ಯೂಲ್ಸ್ ಇರಂಗಿಲ್ಲ, ಹೌದಲ್ಲ? ಏನಾದರೂ ನಾವು ಬೀಳಬೇಕು ಹೊರತಾಗಿ ಅಲ್ಲಿ ಅದಕ್ಕೆ ಪ್ರೊಟೆಕ್ಟ್ ಮಾಡ್ತಕ್ಕಂಥ ಮತ್ತೆ ಬೇರೆ ಮಾಲಿಕ್ಯೂಲ್ಸ್ ಇಲ್ಲ. ಬಟ್ ಈ ಮಾಲಿಕ್ಯೂಲ್ಸ್ಗಳಿಗೆ ಎಲ್ಲ ಪ್ರೊಟೆಕ್ಟ್ ಮಾಡ್ತಕ್ಕಂಥವು ಸೆಂಟ್ರಿಗೆ, ಹೌದಲ್ಲ? ಸೊ ಅದಕ್ಕೆ ಈ ಸರ್ಫೇಸ್ ಮಾಲಿಕ್ಯೂಲ್ಸ್ಗಳ ಹೆಚ್ಚಿಗೆ ಯಾವ ಫೋರ್ಸನ್ನು ಹೊಂದಿರ್ತಾವ ಅಂತಂದ್ರೆ they are getting inward force. ತರತಕ್ಕಿಲ್ಲ ಅಥವಾ ಒಳಗಿನ ಮಾಲಿಕ್ಯೂಲ್ಸ್ಗಳದ ಹೆಲ್ಪನ್ನು ತೊಗೊಳ್ತಾವ ಅಂತ ಹೇಳ್ಬೋದು. ದೇ ಆರ್ ಗೆಟಿಂಗ್ ಇನ್ವರ್ಡ್ ಫೋರ್ಸ್. ಅದಕ್ಕೆ ಹೀಗೆ ಇದನ್ನ ಹೆಲ್ಪನ್ನು ತೊಗೊಳತ್ತಿದ್ವು ಅಂತಂದ್ರೆ ಯು ಕ್ಯಾನ್ ಸೇ ದಟ್ ದೇರ್ ಅಕ್ವೈರ್ಸ್ ಸಮ್ ಆಫ್ ದ ಡಿಸ್ಟರ್ಬೆನ್ಸ್ ಆನ್ ದ ಸರ್ಫೇಸ್ ಆಫ್ ದಟ್ ಲಿಕ್ವಿಡ್. ಅದಕ್ಕೆ ಈ ಮಾಲಿಕ್ಯೂಲ್ಸ್ಗಳು ದಂಡಿಗಿದ್ದಿನ ಮಾಲಿಕ್ಯೂಲ್ಸ್ಗಳಿಗೆ ಟೆನ್ಷನ್ ಹೆಚ್ಚಿಗಾದಾಗ ಅವು ಏನು ಮಾಡ್ತಾವ ಅಂತಂದ್ರೆ ಆ್ಯಸ್ ಫಾರ್ ಆ್ಯಸ್ ಪಾಸಿಬಲ್ ಅವು ಒಳಗಡೆ ಇರಲಿಕ್ಕೆ ನೋಡ್ತಿರ್ತಾವ. ಆದ್ರೆ ಡ್ಯೂ ಟು ಗ್ರಾವಿಟೇಷನಲ್ ಫೋರ್ಸ್ ಸಮ್ ಆಫ್ ದ ಪಾರ್ಟ್ ದಟ್ ಲಿಕ್ವಿಡ್ ಇಸ್ ಸೇಮ್ ಟು ಬಿ ಫಾಲ್ ಡೌನ್, ಹೌದಲ್ಲ? ಅದಕ್ಕೆ ಹಂಗೆ ಬಿಡಬೇಕಿತ್ತು ಅಂತಂದ್ರೆ ಈ ಕಡೆ ಮೇಲೆ ಗ್ರಾವಿಟೇಷನಲ್ ಫೋರ್ಸ್ ಈ ಕಡೆ ಒಳಗಡೆ ಲಿಕ್ವಿಡ್ ಮಾಲಿಕ್ಯೂಲ್ಸ್ಗಳು ಜಗತಕ್ಕಂಥ ಒಂದು ಫೋರ್ಸ್ ಆಗಿತ್ತು, ಕೆಳಗಡೆ ಜಗತಕ್ಕಂಥದ್ದು ಇನ್ನೊಂದು ಅಪೋಸಿಟ್ ಫೋರ್ಸ್ ಇರ್ತದೆ. So this some part of liquid is said to be fall down in the form of spherical. So that use the shape of that drop is spherical in shape ಅಂತ ಕರೀತಿರ್ತೀವಿ. ಇನ್ನು ಜನರಲ್ ವಿಜುವಲೈಸೇಷನ್ ಹೋಗಿದ್ರೆ ಇನ್ ಆಲ್ ದ ಕೇಸಸ್ ಲಿಕ್ವಿಡ್ಸ್ ಯಾವ್ದು ಬೇಕಾದಿರಲಿ ಆ ಲಿಕ್ವಿಡ್ಗಳು ನಾವು ಅದನ್ನೇ ಈಗ ಒಂದು ಫ್ಲ್ಯಾಟ್ ಏರಿಯಾ ಜಾಗದಾಗ ನೀರು ಹಾಕಿದ್ರೆ ಅಳೋತ್ತ ನಾವು ಅದೇ ಅಷ್ಟು ಕಂಪ್ಲೀಟ್ ಕವರ್ನ ಮಾಡ್ಕೊಳಂಗಿಲ್ಲ. ಸಾವಕಾಶ ಒಂದಿಷ್ಟು ದಂಡಿ ಜಾಗ ಒಣಗ್ತಾ ಹೋಗ್ತಿರ್ತೈತಿ, ಒಂದು ಕಡೆ ಕಲೆಕ್ಟ್ ಆಗಲಿಕ್ಕೆ ನೋಡ್ತಿರ್ತಾವೆ. ಲಿಕ್ವಿಡ್ಸ್ ಆರ್ ಆಲ್ವೇಸ್ ಟೆನ್ ಟು ಮಿನಿಮೈಸ್ ದ ಸರ್ಫೇಸ್ ಏರಿಯಾ. ಏನೀಗ ಸರ್ಫೇಸ್ ಏರಿಯಾದಾಗ ಲಿಕ್ವಿಡ್ಸ್ಗಳಲ್ಲ ಅದು ಅಷ್ಟು ಜಾಗನ ಬಂದಾಗಿ ಕಡಿಮೆ ಜಾಗನ ಆಕ್ಯುಪೈ ಮಾಡ್ಕೊಳ್ಳಿಕ್ಕೆ ನೋಡ್ತಿರ್ತಾವೆ. ಲಿಕ್ವಿಡ್ಸ್ ಆರ್ ಟೆನ್ ಟು ಮಿನಿಮೈಸ್ ದ ಸರ್ಫೇಸ್ ಏರಿಯಾ, ಹೌದಲ್ಲ? ಅದಕ್ಕೆ ಆ ಸರ್ಫೇಸ್ ಏರಿಯಾ ಎಷ್ಟು ಮಿನಿಮೈಸ್ ಮಾಡ್ತಾ ಹೋಗ್ತಿರ್ತಾವ ದಟ್ ಕ್ಯಾರೆಕ್ಟರ್ ಈಸ್ ಸೇಡ್ ಟು ಬಿ ಸರ್ಫೇಸ್ ಟೆನ್ಷನ್. ಆ್ಯಂಡ್ ದೇರ್ ಈಸ್ ಸೇಡ್ ಟು ಬಿ ಸಮ್ ಎಕ್ಸ್ಪೆಂಡಿಚರ್ ಆಫ್ ಎನರ್ಜಿ. ಇನ್ನು ಹೊರಗಿಂದ ನೀವು ಸಪೋಸ್ ಅದನ್ನು ಜಾಗ ಆಕ್ಯುಪೈ ಮಾಡ್ಕೋಬೇಕು ಅಂತ ಏನಾದರೂ ಅನಿಸಿತ್ತು ಅಂತಂದ್ರೆ ಎನರ್ಜಿನ ಭಾಳ ಯೂಸ್ ಮಾಡ್ಕೋಬೇಕಾಗ್ತದೆ. ಈಗ ನಾನೇನು ಹೇಳ್ತೀನಿ ಅಂದರೆ ಫ್ಲ್ಯಾಟ್ ಜಾಗದಾಗ ನೀರನ್ನು ನಾನು ಚೆಲ್ಲಿದ ಮೇಲೆ ಆ ಏರಿಯಾ ಬಿಟ್ಟು ಮತ್ತು ಹೊರಗಿನ ಏರಿಯಾವನ್ನು ತೊಗೋಬೇಕಿತ್ತು ಅಂತಂದ್ರೆ ಆ ಲಿಕ್ವಿಡ್ಗಳಿಗೆ ಎನರ್ಜಿ ಹೆಚ್ಚಿಗೆ, ಹೌದಲ್ಲ? ಅಷ್ಟು ಎನರ್ಜಿ ಅದ್ರ ಕಡೆ ಇಲ್ಲ. ಅದಕ್ಕೆ ಏನು ಮಾಡತ್ತವ ಅಂತಂದ್ರೆ ಸಾವಕಾಶ ಎಲ್ಲ ಮಾಲಿಕ್ಯೂಲ್ಸ್ಗಳು ಒಂದು ಕಡೆ ಹೋಗ್ತಾವೆ. ಇನ್ ಆರ್ಡರ್ ಟು ಇನ್ಕ್ರೀಸ್ ದ ಸರ್ಫೇಸ್ ಏರಿಯಾ ಸಮ್ ಅಮೌಂಟ್ ಆಫ್ ಎನರ್ಜಿ ಈಸ್ ಸೇಡ್ ಟು ಬಿ ಎಕ್ಸ್ಪೆನ್ಸಿವ್ ಅಥವಾ ಯೂಸ್ಡ್ ಫಾರ್ ಎಕ್ಸ್ಪೆಂಡಿಚರ್. ಇಂಥ ಒಂದು ಇನ್ಕ್ರೀಸ್ ಇನ್ ಎನರ್ಜಿ per unit length of that area is known as surface energy. ಆ ಎನರ್ಜಿ ಏನಂತ ಕರಿತೀವಿ? ಸರ್ಫೇಸ್ ಎನರ್ಜಿ. ಸಪೋಸ್ ಸರ್ಫೇಸ್ ಜಾಗವನ್ನು ಹೆಚ್ಚಿಗೆ ಆಕ್ಯುಪೈ ಮಾಡಿಕೊಳ್ಳಿಕ್ಕೆ ಅಂದರೆ ಎನರ್ಜಿ ಹೆಚ್ಚಿಗೆ ಬೇಕಾ ಮಾಲಿಕ್ಯೂಲ್ಸ್ಗಳಿಗೆ. ಆ ಬೇಕಾಗಿರ್ತಕ್ಕಂಥ ಎನರ್ಜಿ ಏನಂತ ಕರಿಬೇಕು? ಸರ್ಫೇಸ್ ಎನರ್ಜಿ. ಯೂಶ್ವಲಿ ಇದನ್ನು ಆಗಂಗಿಲ್ಲ, ಯಾಕಂದ್ರೆ ಭಾಳ ಎನರ್ಜಿ ನಮಗೆ ಬೇಕಾಗ್ತದೆ. ಓಕೆ, ಸರ್ಫೇಸ್ ಎನರ್ಜಿ. ವಾಟ್ ಈಸ್ ದಟ್ ಟರ್ಮ್? ಸರ್ಫೇಸ್ ಎನರ್ಜಿ. The energy required to increase the surface area of liquid the surface area of the liquid by 1 unit is called surface energy. ಯಾವುದಕ್ಕೆ ನಾವು ಸರ್ಫೇಸ್ ಎನರ್ಜಿ ಅಂತ ಕರಿತೀವಿ? ಈಗ
ಸರ್ಫೇಸ್ ಮೇಲೆ ಏನು ಮಾಲಿಕ್ಯೂಲ್ಸ್ ಅದಾವಲ್ಲ ಆ ಮಾಲಿಕ್ಯೂಲ್ಸ್ಗಳಿಗೆ ಆ ಸರ್ಫೇಸ್ ಏರಿಯಾವನ್ನು ಹೆಚ್ಚಿಗೆ ಮಾಡ್ಕೊಳ್ಳಿಕ್ಕೆ ಎನರ್ಜಿ ಬೇಕಾಗ್ತೈತಲ್ಲ ಅದಕ್ಕೆ ನಾವೇನಂತ ಕರಿತೀವಿ ಸರ್ಫೇಸ್ ಎನರ್ಜಿ. ಒಂದು ಸ್ಟ್ಯಾಂಡರ್ಡ್ ಮೆಜರ್ಮೆಂಟ್ 1 ಯೂನಿಟ್ ಅಂತ ತೊಗೋತಿರ್ತಾರೆ. ಒಂದು ಯೂನಿಟ್ ಅಷ್ಟು ಒಂದು ಯೂನಿಟ್ನಾಗ ಎನರ್ಜಿ ಬೇಕಾಗ್ತೈತಲ್ಲ, ಏನು ಎನರ್ಜಿ? ದ ಎನರ್ಜಿ ರಿಕ್ವೈರ್ಡ್ ಟು ಇನ್ಕ್ರೀಸ್ ಸರ್ಫೇಸ್ ಏರಿಯಾ. ಸರ್ಫೇಸ್ ಏರಿಯಾನ ಹೆಚ್ಚಿಗೆ ಮಾಡ್ಕೊಳ್ಳಿಕ್ಕೆ ಎನರ್ಜಿ ಬೇಕಾಗ್ತೈತಲ್ಲ ಅದನ್ನು ಸರ್ಫೇಸ್ ಎನರ್ಜಿ ಅಂತ ಕರಿತೀವಿ. ಯೂಶ್ವಲಿ ಸರ್ಫೇಸ್ ಎನರ್ಜಿ ಹೆಚ್ಚಿಗೆ ಮಾಡ್ಕೊಳ್ಳೋದು ಕಡಿಮೆ. ಅದಕ್ಕೆ ಏನು ಮಾಡ್ತಾವ, ಆದಷ್ಟು ಈಗ ಮಾಲಿಕ್ಯೂಲ್ಸ್ಗಳನ್ನು ಹೆಚ್ಚಿಗೆ ಇಟ್ಟು ಈ ಲಿಕ್ವಿಡ್ ಈ ಶೇಪ್ನಾಗ ಐತಿ, ನನ್ನ ಕೆಳಗಡೆ ಲಿಕ್ವಿಡ್ಸ್ ಚೆಲ್ಲಿದ್ದು ಈ ಶೇಪ್ನಾಗ ಐತಿ. ಈ ಲಿಕ್ವಿಡ್ ಚೆಲ್ಲಿದ್ದು ಈ ಶೇಪ್ನಾಗ ಅಂದರೆ ಎಲ್ಲ ಸರ್ಫೇಸ್ನಾಗ ಮಾಲಿಕ್ಯೂಲ್ಸ್ ಅದಾವ ಅಂತ ತಿಳ್ಕೊಳ್ಳೋಣ, ಹೌದಲ್ಲ? ಆನ್ ದ ಸರ್ಫೇಸ್ ಆಫ್ ದಟ್ ಲಿಕ್ವಿಡ್ ಮಾಲಿಕ್ಯೂಲ್ಸ್ ಅದೇ. ಅವಾಗ ಏನಾಗ್ತೈತಿ, ಇದನ್ನ ಬಿಟ್ಟು ಹಿಂಗೆ ಎನರ್ಜಿಯನ್ನು ತೊಗೊಳೋದು ಕಡಿಮೆ. ಅವೇನು ಮಾಡ್ತಾವ, ದೇ ಆರ್ ಟೆಂಡ್ ಟು ಮಿನಿಮೈಸ್ ದ ಸರ್ಫೇಸ್ ಏರಿಯಾ. ಅವಾಗ ಆ ಶೇಪ್ ಏನಾಗ್ತೈತಿ, ಈಗ ಇದನ್ನು ಒಳಗಡೆ ಕ್ಲೋಸ್ ಬಂದಿರ್ತೈತಿ, ಇದನ್ನು ಒಳಗಡೆ ಇವೆಲ್ಲ ಒಳಗಡೆ ಕ್ಲೋಸ್ ಬಂದಿದ್ದು ಅಂತಂದ್ರೆ ಅವಾಗ ಶೇಪ್ ಆಫ್ ದ ಮಾಲಿಕ್ಯೂಲ್ ಏನಾಗ್ತೈತಿ ಅಂದರೆ ಇಟ್ ಬಿಕಮ್ಸ್ ಮೋರ್ ಸ್ಪೆರಿಕಲ್. ಸೊ ದಿಸ್ ಪ್ರಾಪರ್ಟಿ ಈಸ್ ಸರ್ಫೇಸ್ ಟೆನ್ಷನ್. ಆದರೆ ಆ್ಯಕ್ಚುಲಿ ಸರ್ಫೇಸ್ ಟೆನ್ಷನ್ ನಾವು ಏನಂತ ಕನ್ಸಿಡರ್ ಮಾಡ್ತೀವಿ, ದಿಸ್ ಇಸ್ ಸ್ಟ್ರೆಚಿಂಗ್ ಪ್ರಾಪರ್ಟಿ ಆಫ್ ದ ಲಿಕ್ವಿಡ್. ಸ್ಟ್ರೆಚ್ ಎಲ್ಲ ಕಂಪ್ಲೀಟಾಗಿ ಜಗ್ತಿರ್ತೈತಿಲ್ಲ. ಹೆಂಗೆ ಜಗ್ಗಿರ್ತದೆ, ಇದು ಒಳಗಡೆ ಜಗ್ಗೈತಿ, ಹೊರಗಡೆ ಜಗ್ಲಿಕ್ಕೆ ಆಗಂಗಿಲ್ಲ, ಹೌದಲ್ಲ? ಅದು ಒಳಗಡೆ ಜಗ್ತಕ್ಕಂಥ ಪ್ರಾಪರ್ಟಿ ಐತಲ್ಲ ಅದನ್ನು ನಾವು ಏನು ಕರಿತೀವಿ, ಸರ್ಫೇಸ್ ಟೆನ್ಷನ್. ದಿಸ್ ಇಸ್ ಓನ್ಲಿ ಆಫ್ ಸ್ಟ್ರೆಚಿಂಗ್ ಪ್ರಾಪರ್ಟಿ ಆಫ್ ಲಿಕ್ವಿಡ್ಸ್ ಅಂತ ಕರಿತೀವಿ. ಸೊ ಈಗ ನಮ್ಗೆ ಸರ್ಫೇಸ್ ಎನರ್ಜಿ ಗೊತ್ತಾದಮೇಲೆ come to know what is the main term, that is surface tension. Surface tension ಅಂದ್ರೆ ಏನು? There is a force, definitely there is a force, isn't it? There is a force. The force acting. ಹೌದಲ್ಲ? The force acting on the surface area per unit length, standard one per unit length perpendicular to perpendicular. Okay, perpendicular. The symbol ಎಂಬುತ್ತೀವಿ ಈ ಫಾರ್ಮ್, perpendicular to the line drawn. The line perpendicular to the line drawn on the surface of the liquid. On the surface of the liquid. So ಇದಕ್ಕೆ ನಾವೇನಂತ ಹೇಳ್ತೀವಿ, surface tension. The force acting, there is one force which acts per unit length. ಒಂದು ಯೂನಿಟ್ ಲೆಂತ್ಗೆ ತಗೋತಾ ಇದ್ದೀವಿ. Per unit length perpendicular to the line drawn. Perpendicular to the line drawn. ಹೌದಲ್ಲ? ಈ ಲೈನ್ ಡ್ರಾ ಮಾಡಿ on the surface. Line drawn on the surface of the liquid. So this force is known as surface tension. The SI unit of surface tension as well as surface energy unit is joules. Surface energy unit is joules meter square per meter square, whereas surface tension SI unit is surface tension SI unit is Newton per meter. Newton per meter. ಹೌದಾ? ಸೊ ಈ ಥರ ಇರ್ತದೆ. ಸೊ ದಿಸ್ ಕಾನ್ಸೆಪ್ಟ್ ಈಸ್ ಸೆಡ್ ಟು ಬಿ ವೆರಿ ಕ್ಲಿಯರ್. ಇನ್ನೊಂದ್ಸಲ ನೀವು ನೆನ್ಪಿಡ್ರಿ, ಈ ಸರ್ಫೇಸ್ ಟೆನ್ಷನ್ ಅಂತಕ್ಕಂಥದ್ದು ಬೇರೆ ಏನಲ್ಲ, ಅಲ್ಲಿ ಲಿಕ್ವಿಡ್ ಮಾಲಿಕ್ಯೂಲ್ಸ್ಗಳ ಮೇಲೆ ಫೋರ್ಸ್
ಫೋರ್ಸನ್ನು ಆ್ಯಕ್ಟ್ ಆಗ್ತಕ್ಕಂಥ ಒಂದು ಪ್ರಾಪರ್ಟಿ. ಅಥವಾ ದಿಸ್ ಇಸ್ ವೆರಿ ಕ್ಲಿಯರ್ಲಿ ದೇರ್ ಈಸ್ ಅ ಸ್ಟ್ರೆಚಿಂಗ್ ಪ್ರಾಪರ್ಟಿ. ಎಲ್ಲ ಕೂಡಿ ಲಿಕ್ವಿಡ್ಸ್ಗಳು ಒಂದು ಕಡೆ ಜಗ್ಲತ್ತಿತ್ತು, ಇನ್ನೊಂದು ಕಡೆ ಜಗ್ತಕ್ಕಂಥದ್ದು, ಹೌದಲ್ಲ. ಸೊ ಇದು ಜಗ್ಗಾಟ ಆಗ್ತಕ್ಕಂಥ ಒಂದು ಪ್ರಾಪರ್ಟಿ. ಸರ್ಫೇಸ್ ದಂಡಿಗಿರ್ತಕ್ಕಂಥ ಮಾಲಿಕ್ಯೂಲ್ಸ್ಗಳು ಒಳಗಡೆ ಜಗತ್ತಿರ್ತಾವೆ, ಗ್ರಾವಿಟೇಷನ್ ಫೋರ್ಸ್ ಕೆಳಗಡೆ ಜಗತ್ತಿರ್ತೈತೆ. ಸೊ ದಟ್ ಬಿಕಮ್ಸ್ ಅ ಯು ಕ್ಯಾನ್ ಸೇ ದಟ್ ಡ್ರಾಪ್ ಶೇಪ್ ಇಸ್ ಸೇಡ್ ಟು ಬಿ ಸ್ಪೆರಿಕಲ್ ಅಂಥೇಳಿ ಕರಿಬೋದು. ಆ ಪ್ರಾಪರ್ಟಿ ನಾವು ಸರ್ಫೇಸ್ ಟೆನ್ಷನ್ ಅಂಥೇಳಿ ತಗೋತೀವಿ. ಇನ್ನು ಈ ಸರ್ಫೇಸ್ ಟೆನ್ಷನ್ ಮ್ಯಾಗ್ನಿಟ್ಯೂಡ್, ಅದರ ಗಾತ್ರ ಎದ್ರ ಮೇಲೆ ಡಿಪೆಂಡ್ ಐತಿ. ದ ಮ್ಯಾಗ್ನಿಟ್ಯೂಡ್ ಆಫ್ ಸರ್ಫೇಸ್ ಟೆನ್ಷನ್, the magnitude of surface tension depends on first one, intermolecular forces. Suppose intermolecular forces ಹೈಡ್ರೋಜನ್ ಬಾಂಡಿಂಗ್ ಆಗಿರ್ಬೋದು ಅಥವಾ ವಾಂಡರ್ವಾಲ್ಸ್ ಫೋರ್ಸ್ ಆಗಿರ್ಬೋದು. ನೀರು ಬಂತಂದ್ರೆ ಹೈಡ್ರೋಜನ್ ಬಾಂಡಿಂಗ್, ಹೌದಲ್ಲ. ಹಾಗಿದ್ದಾಗ more the intermolecular forces increase in the surface tension. Intermolecular forces directly proportional to surface tension ಅಂತ ಹೇಳ್ಬೋದು. That indicates intermolecular forces increases, surface tension also increases. Second point, temperature inversely proportional to surface tension. Surface tension ಮತ್ತು temperature inversely proportional. Why? Because temperature goes on increases, intermolecular forces decreases. Definitely you can say that they are inversely proportional to each other. Okay. So come to now the last point. That point is viscosity. Viscosity. So ಇದಕ್ಕೂ ಒಂದು small diagram draw ಮಾಡೋಣ. This is of layers of water in a river. You can consider as this I will take a fixed layer. The distance from one layer to another layer is changing. I will take dz. Definitely its velocity also changes. Velocity fixed layer and the magnitude layer ಹೋದಾಗ increases. This is said to be u plus du, whereas this is said to be ಇದಕ್ಕೆ ವೆಲಾಸಿಟಿ ಏನಾಗ್ತೈತಿ u ಮೈನಸ್ d2. ಅರ್ಥ ಏನಂತಂದ್ರೆ ಈಗ ರಿವರ್ನಲ್ಲಿ
ಅಥವಾ ನೀರೇನು ಹರಿತಿರ್ತಾವಲ್ಲ ಆ ಹರಿತಕ್ಕಂಥ ಒಂದು ನೀರೆಲ್ಲ ಒಬ್ಸರ್ವ್ ಮಾಡ್ಬೋದು. ಮ್ಯಾಲೆ ಭಾಳ ಸ್ಪೀಡಾಗಿ ವಸ್ತುಗಳನ್ನು ತೇಲಾಕ ಹೋಗ್ತಿರ್ತಾವೆ. ಅದನ್ನೇ ಸಪೋಸ್ ನಾವು ಕೆಳಗೆ ಹೋಗಿದ್ರೆ ಏನಾಗ್ತೈತಿ ಅಂತಂದ್ರೆ ಅದು ಸ್ವಲ್ಪ ಸಾವಕಾಶ ಆಗ್ತಾ ಹೋಗ್ತೈತಿ. ಸೊ ಇದು ಸಾವಕಾಶ ಯಾಕೆ ಆಗ್ಲತ್ತೈತಿ ಅಂತಂದ್ರೆ ಈಗ ಇದು ಮ್ಯಾಗಿಂದು ಹೋಗ್ತಕ್ಕಂಥ ಲೇಯರ್ಗೆ ಕೆಳಗಿನ ಲೇಯರ್ ಅಪೋಸ್ ಮಾಡತೈತೆ. ಅಷ್ಟು ಸ್ಪೀಡಾಗಿ ಹೋಗ್ಬೇಡ ನೀನು, ಅಷ್ಟು ಸ್ಪೀಡಾಗಿ ಹೋಗಬೇಡ, ಸಾವಕಾಶಾಗಿ ಹೋಗು ಅಂತ ತಡಿಲತ್ತೈತೆ. ಸೊ ಒಂದು ಡೈರೆಕ್ಷನಲ್ಲಿ ಲಿಕ್ವಿಡ್ ಮೂವ್ ಆಗತ್ತೈತಲ್ಲ, ದೇರ್ ಎಕ್ಸಿಸ್ಟ್ ಅನ್ ಅಪೋಸಿಟ್ ಫೋರ್ಸ್, ಅದನ್ನು ಸ್ಟಾಪ್ ಮಾಡತ್ತೈತಿ. ನೀ ಅಷ್ಟು ಸ್ಪೀಡ್ನಾಗ ಹೋಗ್ಬೇಡ ಅಂತ ಸ್ಟಾಪ್ ಮಾಡತ್ತೈತಿ, ರೆಸಿಸ್ಟ್ ಮಾಡತ್ತೈತಿ. ಆ ಪ್ರಾಪರ್ಟಿಗೆ ಏನಂತ ಕರಿತೀವಿ ಅಂತ ವಿಸ್ಕಾಸಿಟಿ ಅಂತ ಕರಿತೀವಿ. Viscosity is nothing but the property of liquid which resists. The property of liquid, property of liquids to resist. Resist means stop. To flow. To flow, which arises due to internal friction. Internal friction of between layers of fluid. Internal friction between layers of fluid as they slip one another. As they slip by one another. ಸ್ವಲ್ಪ ಇದು ಇಷ್ಟು ದೊಡ್ಡದಾಗಿದ್ದು ಮೇನ್ ಆಗಿ ದ ಪ್ರಾಪರ್ಟಿ ಆಫ್ ಲಿಕ್ವಿಡ್ಸ್ ಟು ರೆಸಿಸ್ಟ್ ಫ್ಲೋ. ಮುಂದೆ ಹೋಗೋದನ್ನು ತಡಿತಕ್ಕಂಥದ್ದು ಯಾವುದೈತಿ ಅದಕ್ಕೆ ವಿಸ್ಕಾಸಿಟಿ ಅಂತೀವಿ. ಅದು ಹೆಂಗೆ ಉಂಟಾಗ್ತೈತಿ ವಿಚ್ ಅರೈಸಸ್ ಡ್ಯೂ ಟು ಇಂಟರ್ನಲ್ ಫ್ರಿಕ್ಷನ್. ಅದು ನೆಕ್ಸ್ಟ್ ಒಂದು ಲೇಯರ್ ಐತೆ, ನೆಕ್ಸ್ಟ್ ಲೇಯರ್, ಇವೆರಡಕ್ಕೂ ಏನೈತಿ ಫ್ರಿಕ್ಷನ್ ಆಗ್ಲತ್ತೆ, ಇವೆರಡಕ್ಕೂ ಏನಾಗ್ತೈತಿ ಫ್ರಿಕ್ಷನ್ ಆಗ್ತೈತಿ. ಈ ಥರ ಇರ್ತಕ್ಕಂಥ ಡ್ಯೂ ಟು ಇಂಟರ್ನಲ್ ಫ್ರಿಕ್ಷನ್ ಬಿಟ್ವೀನ್ ಲೇಯರ್ಸ್ ಆಫ್ ಫ್ಲೂಯಿಡ್, ಬಿಟ್ವೀನ್ ಲೇಯರ್ಸ್ ಆಫ್ ಫ್ಲೂಯಿಡ್ ಆ್ಯಸ್ ದೇ ಸ್ಲಿಪ್ ಒನ್ ಅನದರ್. ಹೌದಲ್ಲ, ಇದು ಮುಂದೆ ಹೋಗ್ಬೇಕಂತೈತಿ, ಇದು ಹೋಗ್ಲಾರ್ದಂಗ ತಡಿಲತ್ತೈತಿ, ಮುಂದೆ ಹೋಗ್ಬೇಕಂತೈತಿ, ಹೋಗ್ಲಾರ್ದಂಗ ತಡಿಲತ್ತೈತಿ. ಅದಕ್ಕೆ ಈ ಒಂದು ಲೇಯರ್, ಸೆಕೆಂಡ್ ಲೇಯರ್, ಥರ್ಡ್ ಲೇಯರ್ ಕಂಪೇರ್ ಮಾಡ್ತಾ ಹೋಗಿದ್ರೆ the first layer is said to be having more velocity than the second layer and than the third layer and so on. Okay, so this is said to be resisting the flow of this layer and this is said to be resisting the flow of this layer and this is resisting the flow of the first top layer. Like that there is stopping nature of the liquids to flow that layers. Okay, ಇದನ್ನು ನಾವು ನೋಡ್ತಿರ್ತೀವಿ. ಇನ್ನು ದೇರ್ ಈಸ್ ಸೇಡ್ ಟು ಬಿ ಡಿಕ್ರೀಸ್ ಇನ್ ದ ವೆಲಾಸಿಟಿ ಗ್ರೇಡಿಯಂಟ್. ಹೀಗೆ ನಾವು ಮ್ಯಾಗಿನ ಕೆಳಗೆ ಬಂದಾಗ ವೆಲಾಸಿಟಿ ಏನಾಗ್ತೈತಿ ಕಡಿಮೆ ಆಗ್ತೈತೆ, ಅದನ್ನೇ ಕೆಳಗಿಂದ ಮ್ಯಾಲೆ ಬಂದಿದ್ರೆ ವೆಲಾಸಿಟಿ ಹೆಚ್ಚಿರುತ್ತೆ. ಟೋಟಲಿ ಯು ಕ್ಯಾನ್ ಸೇ ದ್ಯಾಟ್ ಅದ್ರ ಸ್ಪೀಡ್, ಹರಿತಕ್ಕಂಥ ಸ್ಪೀಡ್ ಈ ಪ್ರಾಪರ್ಟಿಯಿಂದ ಏನಾಗ್ತೈತಿ ಕಡಿಮೆ ಆಗ್ತೈತೆ ಅಂತ ಹೇಳ್ಬೋದು. ಹೌದಲ್ಲ, ಅದಕ್ಕೆ ಒಂದು ನೇಚರ್ ಅಂತ ಕರಿತೀವಿ, ದಟ್ ಈಸ್ ಕಾಲ್ಡ್ ಆಸ್ ಲ್ಯಾಮಿನಾರ್ ಫ್ಲೋ ಅಂತ ಕರಿತೀವಿ. Laminar flow. There is regular gradation. Gradation means decrease. Gradation means decrease. Regular gradation.
of velocity in passing, of velocity in passing from one layer to next layer. ಅದಕ್ಕೆ ನಾವು ಕರಿತೀವಿ ಲ್ಯಾಮಿನಾರ್ ಫ್ಲೋ. ಓಕೆ, ಲ್ಯಾಮಿನಾರ್ ಫ್ಲೋ ಸಾವಕಾಶ ಕಂಟಿನ್ಯೂಸ್ ಆಗಿ ವೆಲಾಸಿಟಿಯನ್ನು ಡಿಕ್ರೀಸ್ ಮಾಡಬೇಕು. ಒಂದು ಲೇಯರಿಂದ ಇನ್ನೊಂದು ಲೇಯರ್ ಹಿಂದೆ ತಗೋತಾ ಹೋಗ್ತದೆ. ಹೌದಲ್ಲ, ದಿಸ್ ಲೇಯರ್ ಡಿಕ್ರೀಸಸ್ ವೆಲಾಸಿಟಿ ಆಫ್ ದ್ಯಾಟ್ ಒನ್ ಆ್ಯಂಡ್ ಇದನ್ನು ಎರಡು ಕಡಿಮೆ ಮಾಡತ್ತೈತಿ, ಇದನ್ನು ಎರಡು ಕಡಿಮೆ ಮಾಡತ್ತೈತಿ. ಇದಕ್ಕೆ ನಾವು ಲ್ಯಾಮಿನಾರ್ ಫ್ಲೋ ಅಂತ ಕರಿತೀವಿ. ಇನ್ನು ಇದನ್ನು ಎದ್ರ ಮೇಲೆ ಡಿಪೆಂಡ್ ಐತಿ? There is change in velocity is denoted by, that is du, and distance of layer to layer is taken as dz. ಹೌದಾ, ಡಿಸ್ಟೆನ್ಸ್ is taken as dz. ಈಗ ನಾವೇನು ಮಾಡ್ತೀವಿ, velocity gradient is given by velocity gradient is given by du divided by dz. ಇದರ ಅರ್ಥ ಏನಂತಂದ್ರೆ change in velocity or decrease in velocity is nothing but change in velocity with change in distance. Okay, change in velocity with change in distance. Now there is a force, definitely there is a force. That force is acting. ಹೌದಲ್ಲ, ಇದನ್ನು ತಡೆ ಹಿಡಿತಕ್ಕಂಥದ್ದು ಒಂದು ಫೋರ್ಸ್ ಐತೆ, ಸ್ಟಾಪ್ ಮಾಡ್ತಕ್ಕಂಥದ್ದು, ಪ್ರಿವೆಂಟ್ ಮಾಡ್ತಕ್ಕಂಥದ್ದು ಒಂದು ಫೋರ್ಸ್ ಐತೆ. ಆ ಫೋರ್ಸ್ ಏನು ಮಾಡತ್ತೈತಿ ಅಂತಂದ್ರೆ ಎರಡು ಮೇಲೆ ಡಿಪೆಂಡ್ ಐತೆ. ದ ಫೋರ್ಸ್ ದಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಏರಿಯಾ ಆಫ್ ಕಾಂಟ್ಯಾಕ್ಟ್. ಫೋರ್ಸ್ ಡಿಪೆಂಡ್ಸ್ ಆನ್ first point is area of contact of layers. ಹೌದಲ್ಲ, ಒಂದು ಲೇಯರ್ ಇನ್ನೊಂದು ಲೇಯರ್ ಕಾಂಟ್ಯಾಕ್ಟ್ ಇರ್ತೈತಲ್ಲ, ಆ ಫೋರ್ಸ್ ಆ ಏರಿಯಾಗ ಫೋರ್ಸ್ನ ಡಿಪೆಂಡ್. ಸೆಕೆಂಡ್ ಈಸ್ ಫೋರ್ಸ್ ಈಸ್ ಡಿಪೆಂಡ್ಸ್ ಆನ್ ವೆಲಾಸಿಟಿ ಗ್ರೇಡಿಯಂಟ್. ವೆಲಾಸಿಟಿ ಗ್ರೇಡಿಯಂಟ್ velocity gradient ಅಂದರೆ ಯಾವುದು ನೋಡಿ ನಾವು, this is du divided by dz. Therefore definitely you can say that force is directly proportional to area of contact of the layers as well as velocity gradient. Velocity gradient du divided by dz. If you remove proportionality constant, it becomes f is equals to eta ಅಂತ ಕರೀತಾರೆ. The symbol is known as eta. A and du divided by dz. If area of contact of layers is equal to du divided by dz, that is equal to taken as unity, then f is nothing but equal to epsilon naught. Epsilon naught is nothing but viscosity coefficient. Viscosity coefficient. So viscosity coefficient is defined as equal to force acting on the surface. Force acting when area and velocity gradient they are said to be taken as unity. ಅವಾಗ ಮಾತ್ರ ಇದು equal to each other ಆಗ್ತೈತಿ. So F is nothing but force which resists the flow of liquids. Okay, force that resists the flow of liquids. ಇದಕ್ಕೆ ಆಗಿರ್ತಕ್ಕಂಥ ವಿಸ್ಕೋಸಿಟಿ ಕೋಎಫಿಷಿಯಂಟ್ ಆಗಿರ್ತಕ್ಕಂಥ ಒಂದು ಯೂನಿಟ್ ಐತಿ, SI ಯೂನಿಟ್. ಸೊ ದಿಸ್ ಇಸ್ said to be SI unit is
ನ್ಯೂಟನ್ ಸೆಕೆಂಡ್ ಪರ್ ಮೀಟರ್ ಸ್ಕ್ವಯರ್, ನ್ಯೂಟನ್ ಸೆಕೆಂಡ್ ಪರ್ ಮೀಟರ್ ಸ್ಕ್ವಯರ್. ಮತ್ತು ಈ ವಿಸ್ಕೋಸಿಟಿ ಕೊಯಿಫಿಷಿಯಂಟ್ ಅಥವಾ ವಿಸ್ಕೋಸಿಟಿ, ಯು ಕ್ಯಾನ್ ಸೇ ವಿಸ್ಕೋಸಿಟಿ, how it is related to viscosity is related to viscosity is related to intermolecular forces. Intermolecular forces. Henga viscosity, how it is related, directly proportional to each other. Intermolecular forces goes on increases. ಎಷ್ಟು ಲಿಕ್ವಿಡ್ಸ್ಗಳು ಥಿಕ್ ಆಗಿರ್ತಾವ ವಿಸ್ಕೋಸಿಟಿ ಕೂಡ ಅಷ್ಟೇ ಹೆಚ್ಚಿಗಾಗಿ ಇರ್ತೈತೆ ಅಂತ ಹೇಳ್ಬೋದು. ಹೆನ್ಸ್ ವಿಸ್ಕೋಸಿಟಿ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು intermolecular forces, whereas temperature, viscosity, they are said to be inversely proportional to each other. The supercooled liquids or glass are said to be highly viscous in nature. ಭಾಳಷ್ಟು ಅದನ್ನು ಥಿಕ್ಕಾಗಿರ್ತಕ್ಕಂಥ ಒಂದು ಕ್ಯಾರೆಕ್ಟರ್ ಸೂಪರ್ ಕೂಲ್ಡ್ ಲಿಕ್ವಿಡ್ಸ್ಗಳು ಅಥವಾ ಗ್ಲಾಸ್ಗಳು ಅಂತ ಹೇಳಿ ಕರಿಬೋದು. ಅವುಗಳಲ್ಲಿ ವಿಸ್ಕೋಸಿಟಿ ಇರ್ತೈತಿ, ಹೆಚ್ಚಿಗಿರ್ತೈತಿ. ಯಾಕೆ ಹೆಚ್ಚಿಗಿರ್ತೈತಿ ಅಂದರೆ ಅವುಗಳಲ್ಲಿ ಇಂಟರ್ಮೋಲೆಕ್ಯುಲರ್ ಫೋರ್ಸಸ್ ಸೋ ಸ್ಟ್ರಾಂಗ್ ಇರ್ತಾವೆ. ಸೊ ಈ ಥರ ನಾವು ಅದನ್ನು ಏನು ಮಾಡ್ಬೋದು ಅಂತಂದ್ರೆ ಅಬೌಟ್ ವಿಸ್ಕೋಸಿಟಿ ಬಗ್ಗೆ ಡಿಸ್ಕಷನನ್ನು ನೋಡಿವಿ. ವಾಟ್ ಎವರ್ ಇಟ್ ಮೇ ಬಿ, ಈ ಪಾಯಿಂಟ್ಸ್ ಕಾನ್ಸೆಪ್ಟ್ ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ ಆಗಿರ್ಬೋದು, SI